ಹಾಯ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿದ್ವಿ. ಇವತ್ತಿನ ನಾವು ನಾಷ್ಟ ಮಾಡ್ತಿದ್ದೆ ನಮ್ಮ ಮನೆಯಿಂದ. ನಿನ್ನೆ ಲಗೂನ ಮುಗಿಸಿದೆ ನಾನು ಲಾಗ್, ಯಾಕಂದ್ರೆ ಈ ಕಿವಿ ಭಾಳ ಹೊಡ್ಯಾತಿದ್ದೆ ನುಸಾತಿತ್ತು, ಹಿಂಗಾಗಿ ಲಗೂನ ಮುಗಿಸಿದ್ದಿಲ್ಲ ಅಂದ್ರೆ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೆ ನಾನು. ಬರ್ರಿ ಈ ಲಾಗ್ನ ಈಗ ಸ್ಟಾರ್ಟ್ ಮಾಡಕತ್ತೀನಿ, ಯಾಕಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಬೇಕಿತ್ತು. ಇನ್ನೂ ನೆಗೆಟಿವ್ ಹೋಗಿಲ್ಲ ಫ್ಯಾಮಿಲಿ, ಏನೇನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ಏನೇನೇನೋ ಮಾತಾಡ್ತೀನಿ. ಸೊ ಫ್ಯಾಮಿಲಿ ನಾಷ್ಟ ಮಾಡಿ ಜಳಕ ಮಾಡಿ ಪೂಜೆ ಮಾಡಿ ನಾಷ್ಟ ಮಾಡಿ ಈಗ ನಾನು ಸುಮ್ಮನೆ ಒಂದು ಲಾಗ್ ಎಡಿಟ್ ಇತ್ತು, ಅದನ್ನ ಮಾಡ್ಕೊಂಡು ಕುಂತೇನೆ ರೀ ಫ್ಯಾಮಿಲಿ. ಮಳೆ ಬರತೈತ್ರಿ ಫ್ಯಾಮಿಲಿ, ನಮ್ಮ ಊರಾಗಂತ್ರಿ ದಿನ ಮಳೆ ಇದ್ದಿದ್ದ ತೋರಿಸ್ತೇನೆ ಬರ್ರಿ ಫ್ಯಾಮಿಲಿ. ನಿಮ್ಗೆ ದಿವಸ ಅಂದ್ರೆ ಸಣ್ಣಗೆ ಇರೋದ ರೀ ಫ್ಯಾಮಿಲಿ ಪೂರ ನಮ್ಮ ಊರಾಗ. ಸೊ ಫ್ಯಾಮಿಲಿ ಎಡಿಟ್ ಮಾಡಿ ಆಮೇಲೆ ಸಿಗ್ತಾನೆ ಅಂತ ಹೇಳ್ರಿ ನಿಮ್ಗೆ. ಸೊ ಫ್ಯಾಮಿಲಿ ಈಗ ಕರೆನ್ಸಿ ಹಾಕ್ಸಕ್ಕೆ ಹೊಂಟೇನ್ರಿ ಫ್ಯಾಮಿಲಿ, ನಮ್ಮ ಸಣ್ಣ ಮೊಬೈಲ್ದು ಅದು ಆಗಿತ್ತಲ್ರಿ ನಿಮ್ಗೆ ಇದ್ನಲ್ರಿ. ನಾನು 2 ಮೊಬೈಲ್ ಒಳಗೆ ಕರೆನ್ಸಿ ಇಲ್ಲ ಅಂತ, ಹೀಗಾಗಿ ಅದಕ್ಕೊಂದು ಕರೆನ್ಸಿ ಹಾಕ್ಸ್ಕೊಂಬೋರ್ನ ಅಂತೇಳಿ ಈಗ ಹೊಂಟೇನ್ರಿ ಫ್ಯಾಮಿಲಿ. ನೀನು ನನಗೆ ಹಾಕ್ಸಿದೆ, ನನ್ನ ಫೋನಿಗೆ ಹಾಕ್ಸಿದೆ ಇವತ್ತು, ನಮ್ಮ ಸಣ್ಣ ಫೋನಿಗೆ ಹಾಕ್ಸೋಣ್ರಿ ಫ್ಯಾಮಿಲಿ. ಅದಕ್ಕೂ 300 ರೂಪಾಯಿನೇ ರೀ. ಸೊ ಫ್ಯಾಮಿಲಿ ಈಗ ಇದು ನೋಡಿರಿ ಫ್ಯಾಮಿಲಿ, ಆಗಾಳೆ ಮಳೆ ಬರತ್ತೈತೆ, ಈಗ ಸಣ್ಣಗಾಗೈತಿ, ಈಗ ಮಾಡಾಗೈತಿ ಆದ್ರೆ ಸಣ್ಣಗೆ ಬರತೈತಿ. ಸೊ ಫ್ಯಾಮಿಲಿ ಇಲ್ಲಿ ನೋಡ್ರಿ, ವಾಲಿಯಪ್ಪ ಹಿಂಗ ಹೋಗೋಣ. ಇವ ಆಕಾರ ಗೆಟ್ರೆ ಹೊಲ್ಕೊಂಬಂದಿನಿ, ಈಗ ಕರೆನ್ಸಿ ಹಾಕ್ಸಕ್ಕೆ ಹೊಂಟಿದ್ವಿ. ಏನು ಹುಡ್ಕಾತಿಲ್ಲ ಎಲ್ಲಿ? ಸೊ ಫ್ಯಾಮಿಲಿ ಸ್ಟೇಟ್ಯೂನ್ನಾಗ್ರಿ, ಆಮೇಲೆ ಸಿಗ್ತಾನೆ ನಿಮ್ಗೆ ಮನೆಗೆ ಬಂದು. ಸೊ ಫ್ಯಾಮಿಲಿ ಕರೆನ್ಸಿ ಎಲ್ಲ ಹಾಕಿಸ್ಕೊಂಡು ಮನೆಗೆ ಹೊಂಟೇನ್ರಿ ಈಗ. ಅದು ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ನಾವೇನೇನೋ ತೊಗೊಳ್ದಿತ್ತು ಅವನ್ನ ತೊಗೊಂಡೆ. ನಾನು ಕರೆನ್ಸಿ ಹಾಕಿಸ್ಕೊಂಡು ಈಗ ಸೀದಾ ಮನೆಗೆ ಬಂದೆ. ಒಂದು ತಾಸು ನಿದ್ದೆ ಮಾಡಿ ಆಮ್ಯಾಗ ಒಂದಿಟ್ಟು ಇನ್ನೊಂದು ಸ್ವಲ್ಪ ಎಡಿಟ್ ಕೊಡೋದೈತಿ, ಅದನ್ನೆಲ್ಲ ಎಡಿಟ್ ಮುಗಿಸ್ಕೊಂಡೆ. ಸೊ ಫ್ಯಾಮಿಲಿ ಲಾಗ್ ಎಡಿಟ್ ಮಾಡ್ಕೊಂತ ಮುಕ್ಕೊಂಡ್ಬಿಟ್ಟಿದ್ದೆ ನಾನು. ಅದಕ್ಕೆ ಎಡಿಟ್ ಮಾಡಿ ಈಗ ಎದ್ದು ಲಾಗ್ ಮಾಡಿ ಕಂಟಿನ್ಯೂ ಮಾಡೋದನ್ನ, ಯಾಕಂದ್ರೆ ಊಟ ಮಾಡಿ ಎಲ್ಲ ರೆಡಿ ಐತೆ ನೋಡಿರಿ ಫ್ಯಾಮಿಲಿ. ಇಲ್ಲದು ಊಟ ಎಲ್ಲ ರೆಡಿ ಮಾಡಿ ನಮ್ಮ ಅವ್ರ ಸಾಲಿಗೆ ಹೋಗ್ರಿ. ಈಗ ಊಟ ಮಾಡಿ ಆಮೇಲೆ ಸಿಗ್ತಾನೆ ಅಂತೇಳ್ರಿ ನಿಮಗೆ, ಸೀದಾ ನಿಮ್ಗೆ ಸಾಲ್ಯಾಗ ಸಿಗ್ತಾನಂತಲ್ಲಿ ಹಿಂದಡಿ ಮಧ್ಯಾಹ್ನ. ಸೊ ಫ್ಯಾಮಿಲಿ ಈಗ ಊಟ ಮಾಡಿ ಈಗ ಕುಂತೇನ್ರಿ ಫ್ಯಾಮಿಲಿ. ಊಟ ಮಾಡಿ ಫ್ಯಾಮಿಲಿ ನೀರೆಲ್ಲ ಆಗಿಬಿಟ್ಟವ್ರು. ನಾನು ಬಿಸಿನೀರಲ್ಲ ರೀ ಫ್ಯಾಮಿಲಿ, ಅದ್ರಾಗೆಲ್ಲ ಖಾಲಿ ಆಗಿಬಿಟ್ಟು ಒಟ್ಟು ಕಾಸ್ಕೋಬೇಕ್ರಿ. ಈಗ ತಣ್ಣಿ ಹಾಕ್ಕೊಂಡು ಒಕ್ಕಟ್ಟು ಕಾಸ್ಕೊಂಡು ಅಂದ್ರೆ ಅದು ರೀ ಫ್ಯಾಮಿಲಿ. ಬೆಳಿಗ್ಗೆ ನಮ್ಮ ಅವ್ರ ಕಾಸಿಗಿದ್ರಿ ಅವ್ರ ಆಗ್ಯಾವ್ರಿ. ಈಗ ಅವನ್ನ ಸಕ್ಕೊಂಡು ತಡ್ರಿ ಫ್ಯಾಮಿಲಿ, ಎಡಗೈಲಿ ಹಿಡಿತೇನೆ ಮೊಬೈಲ್, ಇಲ್ಲ ಅಂದ್ರೆ ಆಗೋಂಗಿಲ್ಲ. ಸೊ ಫ್ಯಾಮಿಲಿ ಈಗ ಊಟ ಮಾಡಿ ಒಂದು ವಿಡಿಯೋ ಐತೆ ಎಡಿಟ್ ಮಾಡೇನ್ರಿ, ಅದನ್ನು ಎಡಿಟ್ ಮಾಡೇನಿ. ಈಗೆಲ್ಲ ಎಡಿಟ್ ಮಾಡಿ ನೀರು ಕಮ್ಮಿಗ್ಯಾವ್ರಿಪ್ಪ, ನೀರು ಐತೆಲ್ಲ ಬಿಸಿ ಮಾಡ್ಕೊಂಡು ಆಮೇಲೆ ಸಿಗ್ತಾನೆ ಅಂತೇಳ್ರಿ ನಿಮಗೆ. ಸೀದಾ ಸಾಲ್ಯಾಗ ಸಿಗ್ತಾನೆ ಅಂದ್ರೆ ನಮ್ಮ ಅವ್ರು ಬಂದು ನಿಂತಿರ್ತಾನಂತ, ಅವ್ರ ಜೊತೆ ಒಂದಿಟ್ಟು ಲಾಗ್ ಮಾಡಿ ಆಮೇಲೆ ಸಿಗ್ತಾನಂತ. ಸೊ ಫ್ಯಾಮಿಲಿ ಈಗ ಚಾತಿ ಕುಡ್ದೆ ಕರೆಂಟ್ ನೋಡ್ರಿ ಫ್ಯಾಮಿಲಿ, ಕರೆಂಟ್ ಹೋಗಿಬಿಟ್ಟು ನಮ್ಮ ಊರಾಗ ಕರೆಂಟಿಂದ ಒಂದು ಭಾಳ ಪ್ರಾಬ್ಲಮ್ ಐತ್ರಿಪ್ಪ. ಆಗಾಗ ಹೋಗೇ ಬಿಡ್ತಾವೆ, ಫೋನ್ ಹಚ್ಚಿರ ಒಂದು ತಾಸು ಅಂತಿರ್ತಾರೆ. ಏನು ಕೆಲಸ ಏನೋ ಹಳ್ಳಿ ಕಡೆ ಹಿಂಗೆ ರೀ ಫ್ಯಾಮಿಲಿ. ಇಲ್ಲಿ ಒಂದು ಈಟ್ ಏನೋ ಆತಿಲ್ರಿ, ತೆಗೆದು ಬಿಡ್ತಾರೆ ಒಂದು ಅರ್ಧ ತಾಸು ಯಾಕಂದ್ರೆ ಹಳ್ಳಿ ಕಡೆ ಭಾಳ ಇದ್ರಂಗಿಲ್ಲ ರೀ ಫ್ಯಾಮಿಲಿ, ಭಾಳ ಕೆಲಸ ಮಾಡಂಗೆ ಇಲ್ಲ. ಅಂದ್ರೆ ಹಂಗಂತ ಕೆಲಸ ಮಾಡೋಂಗಿಲ್ಲ ಅಂತಲ್ಲ, ಕೆಲಸ ಮಾಡ್ತಿರ್ತಾರೆ, ಆದರೂ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಅದಾವ ರೀ ಫ್ಯಾಮಿಲಿ ಹಳ್ಳಿ ಕಡೆ. ಏನೇ ಅದು ಭಾಳ ಅಂದ್ರೆ ಭಾಳ ಎಕ್ಸ್ಪ್ಲೋರ್ ಮಾಡ್ಬೇಕಾಗತ್ತೆ. ಮತ್ತು ತಿಳ್ಕೊಂಡು ಹೇಳೋಣ್ರಿ ಫ್ಯಾಮಿಲಿ ಇನ್ನೊಂದಿಷ್ಟು ದಿವಸ ಅದನ್ನು ನೋಡೋಣ. ಫ್ಯಾಮಿಲಿ ಚಾತಿ ಕುಡ್ದೆ ಸಾಲಿ ಕಡೆ ಹೊಂಟೇನ್ರಿ. ಈಗ ಸಾಲಿ ಕಡೆ ಹೋಗಿ ಅಲ್ಲಿ ಸಿಗ್ತಾನೆ ಅಂತೇಳ್ರಿ ನಿಮಗೆ. ಒಂದು ಅಪ್ಲೋಡ್ ಮಾಡ್ಬೇಕು ರೀಲ್ಸ್, ನಾನು ರೀಲ್ಸ್ ಅಲ್ರಿ ಫ್ಯಾಮಿಲಿ ಒಂದು ಲಾಗ್ ಅಪ್ಲೋಡ್ ಮಾಡ್ಬೇಕು. ಈಗ ಧ್ವನಿ ಹಂಗಾಗೈತೆ ರೀ ಫ್ಯಾಮಿಲಿ. ಈ ವಾರ ಆರಾಮಿಲ್ಲ ರೀ ನನಗೆ. ಈ ವಾರದೊಳಗೆ 1-2 ಸತದ ಹೋಗೀನಿ ರೀ ನಾ ದವಾಖಾನಿಗೆ. ಸೊ ಫ್ಯಾಮಿಲಿ ಬರ್ರಿ ಸಾಲಿ ಕಡೆ ಹೋಗಿ ಸೀದಾ ಸಿಗ್ತಾನಂತೆ ನಿಮಗೆ. ಸೊ ಫ್ಯಾಮಿಲಿ ಈಗ ಸಾಲಿ ಕಡೆ ಹೊಂಟೆ, ನಾನು ಚಾತಿ ಕುಡ್ದೆ ಆಗ ಹೇಳಿದ್ನಲ್ರಿ ಸಾಲಿ ಕಡೆ ಹೋಗ್ತಾನೆ ಕ್ರಿಕೆಟ್ ಆಡೋಕ್ಕಂತ. ಕ್ರಿಕೆಟ್ ಆಡ್ಸಕ್ಕಂತ ಬರ್ರಿ ನಿಮ್ಗೆ. ಮಳೆ ಅಂತ ಭಾಳ ಆಗೈತೆ ಫ್ಯಾಮಿಲಿ, ನೋಡ್ರಿ ನೀರು ಆಮೇಲೆ ಸಿಗೋದಂತ ಬರ್ರಿ. ಸೊ ಫ್ಯಾಮಿಲಿ ಟೈಮ್ ತೋರಿಸಿಲ್ಲ ನಿಮಗೆ, ಅದೇ ತೋರಿಸ್ಬೇಕು ನೋಡ್ರಿ. ಅದರಲ್ಲಿ
ನಿಮ್ಮ ಮೆಮಡಿ ಗೇಮರ್ ನೋಡ್ರಿ ಮನಿಗೆ ಬಂದಾರ. ನಾ ಇರಕ್ಕ ಮ್ಯಾಗ ಅಂತ ಮಾಡೀನಿ. ಮನಿಗೆ ಬಂದು ಅಪ್ಲೋಡ್ ಮಾಡೋದು ಕುಂತಾನ. ಒಂದು 5 ನಿಮಿಷ ಲೇಟ್ ಆಯ್ತು ಅಪ್ಲೋಡ್ ಮಾಡೋದು. ಈಗ ಇನ್ಮ್ಯಾಗ ಅಪ್ಲೋಡ್ ಮಾಡ್ಬೇಕ್ರಿ. ನಾಳೆ ಐತೆ ಎಕ್ಸಾಮ್ ಮತ್ತೆ. ನಾಳೆ ಎಷ್ಟು ದಿವ್ಸ ಲೇ? ಅದ ನಾಳೆ ಒಂದಿನ ಅಷ್ಟ. ಮತ್ತ ಹಾಲ್ ಟಿಕೆಟ್ ಕನ್ಫರ್ಮ್ ಮಾಡಿ ಮತ್ತೆ ಎಕ್ಸಾಮ್ ಐತ್ರಿ. ಸೊ ಫ್ಯಾಮಿಲಿ ಆಗಾಳ ಅದು ವಾಯ್ಸ್ ಬರಬರ್ ಬಂದಿರ್ಕಿಲ್ಲ. ಈಗ ಬರಬರ್ ಬರತೈತೆ ಅಂತ ಅನ್ಕೊಂಡೇನಿ. ಯಾಕಂದ್ರೆ ಆಗಾಳೆ ಚಾರ್ಜ್ ಇದ್ರಿಕಿಲ್ರಿ. ಅದನ್ನ ಸುಳ ಮೈಕ್ ಬೈದ್ ಆಗಾಳೆ ವಿಡಿಯೋ ಎಲ್ಲಾ ಮಾಡಿ ಆಮ್ಯಾಗ ನೋಡ್ತೇನ್ರಿ. ನಾ ಅದನ್ನ ಕೊರ್ ಬರತೈತ್ರಿ. ಅದ ಈಗ ನೋಡೇನ್ರಿ ಅದನ್ನ ಚಾರ್ಜ್ ಇಟ್ಟ. ಈಗ ಅದಕ್ಕೆ ಹೋಗೇತ್ರಿ ಫ್ಯಾಮಿಲಿ. ಅದ್ ಮೈಕ್ ನಾ ಯೂಸ ಮಾಡಿಲ್ಲ. ಅದ್ ಬಾಳ ಯಾವ್ದಾರ ವಿಡಿಯೋ ಮಾಡ್ಬೇಕಿತ್ತ ಅಂದ್ರೆ ಅಷ್ಟ ಮಾಡ್ತಿದ್ದೆ. ನಾನು ಬ್ಲಾಗ್ ಮಾಡ್ಬೇಕಾದ್ರೆ ಮಾಡ್ತಿರ್ಕಿಲ್ಲ. ಯೂಸ್ ಮಾಡ್ತಿರ್ಕಿಲ್ಲ. ನಾನು ಏನಾರ ರೀಲ್ಸ್ ಮಾಡದ್ರೆ ಅಷ್ಟ ಯೂಸ್ ಮಾಡ್ತಿದ್ದೆ ನಾನು. ಅದಕ್ಕೆ ಇನ್ ಡೈಲಿ ಯೂಸ್ ಮಾಡ್ಕೊಂತಿದ್ರೆ ಬರಬರ್ ಬರ್ತೈತ್ರಿ. ಇನ್ ಬ್ಲಾಗ್ ಮಾಡ ಮುಂದ್ ಚಾರ್ಜ್ ಇಟ್ಕೊಂಡ ಯೂಸ್ ಮಾಡ್ಬೇಕ್ರಿ. ಇದನ್ನ ಹೋಗೇತ್ರಿ. ಇದು ಚಾರ್ಜ್ ಇಟ್ಕೊಂಡ್ ಒಂದ್ ವಿಡಿಯೋ ಒಂದ್ 8 ನಿಮಿಷ ಆತಂದ್ರ ಮುಗಿತ್ರಿ ಇದ್ರದ್ದು ಕತಿ. ಮತ್ತೆ ಚಾರ್ಜ್ ಇಟ್ಟು ಮತ್ತೆ ವಿಡಿಯೋ ಮಾಡ್ಬೇಕು. 5 ನಿಮಿಷ ರೀ ಇದ್ರ ಚಾರ್ಜ್. ಬಾಳಿಲ್ಲ 5 ರಿಂದ 6 ನಿಮಿಷ ಅಷ್ಟ ಚಾರ್ಜ್ ಮಾಡೋದು. ಅಷ್ಟ ರೀ ಚಾರ್ಜ್ ಅಷ್ಟ ಮಾಡೋದು. 5 ರಿಂದ 6 ನಿಮಿಷ ಅತ್ತ ಬರ್ತೈತಿ. ಒಂದ್ 8-10 ನಿಮಿಷ ನೋಡ್ರಿ. ಇಲ್ಲಿ ಬಂದ್ ಎಡಿಟ್ ಮಾಡಕತ್ತ ನೀವು. ಎಕ್ಸಾಮ್ ಐತಿ ನಾಳೆಗೆ. ಎಕ್ಸಾಮ್ ಐತಿ ಮಗ. ಐಟಿ ಎಕ್ಸಾಮ್ ಅಲ್ರಿ. ಈಗ ಓದ್ಕೊಳ್ಳೋದಿಲ್ಲ ಏನಿಲ್ಲ. ಆರಾಮ್ ಕುಂತಾನ. ಕಾಲೇಜ್ ಎಕ್ಸಾಮ್ ಆಗ್ಬೇಕಿತ್ತು ಇವಾಗ. ಫೇಲ್ ಆದ್ರೆ ಫೇಲ್ ಆಗಂಗಿಲ್ಲ ಇವ್ರ. ಫೇಲ್ ಆಗಂಗಿಲ್ಲ ಇವ್ರ. ಈಗ ಎಕ್ಸಾಮ್ ಮುಗಿಸ್ಕೊಂಡ್ ಬಂದೆ 8 ವರ್ಷ ಬರಂಗ ಇಲ್ಲಿ ಕೆಲ್ಸಕ್ ಹೋಗಂಗಿಲ್ಲ. ದೊಡ್ಡ ದೊಡ್ಡವರು ಬಂದಾರ. ಈಗ 8 ವರ್ಷ ಮುಗಿದಾದ್ಮೇಲೆ ಬಂದಾರ ಈಗ ದೊಡ್ಡ ದೊಡ್ಡವರು ಬರ್ಯಾಕ. ಐಟಿ ಎಕ್ಸಾಮ್ ಫೇಲ್ ಆದ್ರೆ 8 ವರ್ಷ ಇಲ್ಲ ಅಂತ್ರಿ. ನನಗೂ ಗೊತ್ತಿಲ್ಲ. ಮತ್ತೆ ಫೇಲ್ ಯಾಕೆ ಹಾಕಿರ್ಲಿ ನೀವು? ಈ ಬರ್ದ ಪಾಸ್ ಹಾಕಿವಿ. ಬರ್ದಿಕಂತ ಫೇಲ್ ಹಾಕದ. ಇಲ್ಲಿ ಬಂದು ಎಡಿಟ್ ಮಾಡಕತ್ತಾನ. ಎಡಿಟ್ ಎಲ್ಲ ಮಾಡತಾನ. ಇವತ್ತು ಎಕ್ಸಾಮ್ ಇದ್ವಲ್ರಿ ಸಂಜೆಯವರು. ಹಿಂಗಾಗಿ ಅದೇನೇನ ವಿಡಿಯೋ ಮಾಡ್ಕೊಂಡ್ ಬಂದಾರಿ ಬೈಕಿಂದತಿ. ಹಾಡ ಅನ್ವತಾಕೇನ್ರಿ ಬ್ಯಾಡ್ ವಾಯ್ಸ್ ಅಂತ ಹೇಳಿ ಕಾಪಿರೈಟ್ ಬರ್ತೈತಿ. ನಾವು ಸ್ವಲ್ಪ ದೂರ ಸರ್ ಮಾತಾಡೋಣ. ವಿಡಿಯೋ ಹಾಕಿದ್ನಲ್ರಿ ನಿಮ್ಗ. ಅದ ಇಲ್ಲಿ ಕೂತ್ ಮಾತಾಡೋಣ. ನೀನೊಂದು ವಿಡಿಯೋ ಹಾಕಿದ್ನಲ್ರಿ ನಿಮ್ಗ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಿ ಅವ್ರಿಗೆ ಫ್ರೀ ಎಡಿಟ್ ಮಾಡ್ಕೊಡ್ತಾನಂತ. ಹೌದ್ರಿ ಫ್ಯಾಮಿಲಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಅವ್ರಿಗೆ ಫ್ರೀ ಎಡಿಟ್ ಮಾಡ್ಕೊಡ್ತೀನಿ. DM ಮಾಡ್ರಿ ಫ್ಯಾಮಿಲಿ. ಆ ವಿಡಿಯೋಕ ಸಬ್ಸ್ಕ್ರೈಬ್ ಮಾಡಿ ಡನ್ ಅಂತೊತ್ತಿಗೆ ಅದ್ರ ಮುಂದೆ ನಿಮ್ ಏನ್ರ ಒಂದ್ ಕಮೆಂಟ್ ಹಾಕ್ರಿ ಫ್ಯಾಮಿಲಿ. ನಾ ಅವ್ರಿಗೆ DM ಮಾಡ್ತೇನಂತ. ಹೊಳ್ಳಿ ರಿಪ್ಲೈ ಮಾಡ್ತೇನಂತ. ರಿಪ್ಲೈ ಮಾಡಿ. ಇಲ್ಲಾಂದ್ರೆ ನಿಮ್ ಇನ್ಸ್ಟಾಗ್ರಾಮ್ ಐಡಿ ಕಮೆಂಟ್ ಮಾಡ್ಬಿಟ್ರಿ ಫ್ಯಾಮಿಲಿ. ಅದ್ರೊಳಗೆ ಸಬ್ಸ್ಕ್ರೈಬ್ ಮಾಡಿದ್ ಕೂಡಲೇ ನಾ ಎಡಿಟ್ ಮಾಡ್ಕೊಡ್ತಾನ. ಇನ್ಸ್ಟಾಗ್ರಾಮ್ ಐಡಿ ಕಮೆಂಟ್ ಮಾಡ್ರಿ. ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಐಡಿ ಬಂದ್ ಹಾಯ್ ಅಂತ ಹಾಕ್ರಿ ಫ್ಯಾಮಿಲಿ. ಡಾರ್ಲಿಂಗ್ ವಿಶಾಲ್ ಅಂತ ಐತ್ರಿ ಫ್ಯಾಮಿಲಿ. ನನ್ನ ಐಡಿ ಡಿಸ್ಕ್ರಿಪ್ಷನ್ ಒಳಗೆ ಐತಿ ನೋಡ್ರಿ ಫ್ಯಾಮಿಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಐತಿ. ಮತ್ತೆ ಚಾನಲ್ ಅಬೌಟ್ ಒಳಗೆ ಐತಿ. ಫಾಲೋ ಹೊಡೆದ ಹಾಯ್ ಅಂತ ಕಳ್ಸಿ ಫ್ಯಾಮಿಲಿ. ನಾ ರಿಪ್ಲೈ ಮಾಡ್ತೇನೆ. ಮಾಡೇ ಮಾಡ್ತೇನೆ ಫ್ಯಾಮಿಲಿ. ಖಂಡಿತ ಮಾಡೇ ಮಾಡ್ತೇನೆ ರಿಪ್ಲೈ. ಎಲ್ಲಾರು ಎಡಿಟ್ ಮಾಡ್ಕೊಡ್ತೇನೆ. ಒಬ್ರಿಗೆ ಇಲ್ಲ ಎಲ್ಲಾರು ಎಡಿಟ್ ಮಾಡ್ಕೊಡ್ತೇನೆ. ಯಾರ್ಯಾರು ಕಳಿಸ್ತೀರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಅವ್ರಿಗೆ ಅಷ್ಟ್ರಿಗೆ ಫ್ರೀಯಾಗಿ ಎಡಿಟ್ ಮಾಡಿ ಕೊಡ್ತೇನಿ. ಇಲ್ಲ ಫ್ರೀ ತಮ್ನೇಲ್ ಎಡಿಟ್ ಮಾಡ್ಕೊಡ್ತೇನೆ ಫ್ಯಾಮಿಲಿ. ನೀವು ವಿಡಿಯೋ ಅಷ್ಟ ಕೊಟ್ರೆ ತಮ್ನೇಲ್ ಮಾಡ್ಕೊಡ್ತೇನೆ. ಅದ್ರೊಳಗ ಲಾಗರ್ಸ್ ಇದ್ರ ಅಂದ್ರೆ ತಮ್ನೇಲ್ ಫ್ರೀ ಎಡಿಟ್ ಮಾಡ್ಕೊಡ್ತೇನೆ. ಅದ್ರೊಳಗ ಲಾಗರ್ಸ್ ಅಷ್ಟ ರೀ ಫ್ಯಾಮಿಲಿ. ಮತ್ತೆ ಲಾಗರ್ಸ್ ಗಳಿಗೆ ಅಷ್ಟ ಎಡಿಟ್ ಮಾಡ್ಕೊಡ್ತೇನೆ ನಾನು. ರೀಲ್ಸ್ ಆಗ್ಲಿ ಅವ್ರ ಲಾಗರ್ಸ್ ಇಲ್ರಿ ಫ್ಯಾಮಿಲಿ. ಬೇಕಾದಂತ ರೀಲ್ಸ್ ಮಾಡ್ರಿ ಅವ್ರು ಲಾಗರ್ಸ್. ಅವ್ರಿಗೆ ಎಡಿಟ್ ಮಾಡ್ಕೊಡ್ತೇನಂತ. ಅದ್ರ ಲಾಗ್ ಅಷ್ಟ ಆಗಿರ್ಬೋದ ಅಂತಲ್ಲ. ಅವ್ರ
ನೀಶ್ ವ್ಲಾಗಿಂಗ್ ಆಗಿರ್ಬೇಕು. ಅದ್ರ ನೀಶ್ ಅಂದ್ರೆ ಕಂಟೆಂಟ್, ಅವ್ರು ಏನೇನು ಅವ್ರು ವ್ಲಾಗರ್ ಆಗಿರ್ಬೇಕು, ಅದ್ರ ಬೇಕಾದ ವಿಡಿಯೋ ಕಂಟೆಂಟ್ ಇಲ್ರಿ ಅದು ಅವ್ರದ್ದು ನಾನು ಎಡಿಟ್ ಮಾಡಿ ಕೊಡ್ತೇನೆ. ಆದ್ರೆ ಬೇರೆದಾರ್ದು ಎಡಿಟ್ ಮಾಡಿ ಕೊಡಲ್ಲ. ಅವ್ರ ವ್ಲಾಗರ್ ಆಗಿರ್ಬೇಕ, ಎಂತಾರ ಎಡಿಟ್ ಮಾಡಿ ಕೊಡ್ತೇನೆ. ಅಂದ್ರೆ ಅವ್ರ ವ್ಲಾಗರ್ ಆಗಿರ್ಬೇಕ, ಅವ್ರ ಕಂಟೆಂಟ್ ಹುಡ್ಕೊಂಡು ಕಂಟೆಂಟ್ ಬರ್ಕೊಂಡ ಎಡಿಟ್ ಅವ್ರ ವಿಡಿಯೋ ಮಾಡ್ಬೇಕು. ಎಡಿಟ್ ಮಾಡ್ಕೊಡ್ತೀನಿ. ಇಲ್ಲ ಅಂದ್ರ ವ್ಲಾಗರ್ಸ್ ಆಗಿಲ್ರಿ ಸಾಕು, ಎಂತ ಅಂದ್ರೆ ಎಡಿಟ್ ಫ್ರೀ ಎಡಿಟ್ ಮಾಡ್ಕೊಡ್ತಾನೆ. ಯೂಟ್ಯೂಬ್ ವಿಡಿಯೋ ಕೊಡ್ರಿ, ಎಡಿಟ್ ಮಾಡಿ ಕೊಡ್ತಾನೆ. ಯೂಟ್ಯೂಬ್ ವಿಡಿಯೋ ಆಗ್ಲಿ, ಶಾರ್ಟ್ಸ್ ರೀಲ್ಸ್ ಆಗ್ಲಿ, ಉಳ್ಕಿದಾರು ಡಿಎಂ ಮಾಡ್ರಿ ನೋಡೋಣ ಅಂತ. ಅದು ಸಬ್ಸ್ಕ್ರೈಬ್ ಮಾಡಿರ್ತಾನೆ. ಉಳ್ಕಿದಾರಿಗೆ ಒಂದು ಚಾನ್ಸ್ ಕೊಡ್ತಾನೆ ನೋಡ್ರಿ. ಈಗ ಸಬ್ಸ್ಕ್ರೈಬ್ ಮಾಡ್ರೆ ಮಾಡ್ಕೊಟ್ಟೆ ಬಿಡ್ತಾನೆ ಉಳ್ಕಿದಾರಿಗೆ. ಎಲ್ಲಾರು ಎಡಿಟ್ ಮಾಡ್ಕೊಡ್ತಾನ. ನಾ ಹಂಗ ಅದೇ ವ್ಲಾಗರ್ಸ್ ಅಷ್ಟೆಲ್ಲ ಎಲ್ಲಾರು ಎಡಿಟ್ ಮಾಡ್ಕೊಡ್ತಾನಂತ. ಮಜಾಕ್ ಮಾಡಕ್ ನಾ ಹಂಗ ನಿಮ್ಗೆ ವ್ಲಾಗರ್ಸ್ ಅಂತ ಎಲ್ಲಾರು ಎಡಿಟ್ ಮಾಡ್ಕೊಡ್ತಾನಂತ. ಅದ್ರ ಸಬ್ಸ್ಕ್ರೈಬ್ ಮಾಡಿರ್ಬೇಕ್ರಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ ಮಾತ್ರ ಎಡಿಟ್ ಮಾಡ್ಕೊಡ್ತಾನೆ ನಿಮ್ಗೆ. ಇಲ್ಲಾಂದ್ರ ಹಂಗ ಎಡಿಟ್ ಮಾಡ್ಕೊಡಂಗಿಲ್ಲ. ಮತ್ತೆ ಈಗ ಅವನೊಂದು ಇವಾಗ ಅಪ್ಲೋಡ್ ಮಾಡ್ಬೇಕಂತ ಮೆಮಡಿ ಗೇಮರ್ ಅಂದ. ಅದ್ರಿಗೆ ಬ್ಯಾಡ ಅನ್ನತ್ತೀನಿ ನಾನು. ಅವ್ ಕನ್ಸಿಸ್ಟೆನ್ಸಿ ಅಂದ್ರೆ 2 ದಿನಕ್ಕೊಮ್ಮೆ ಅಪ್ಲೋಡ್ ಮಾಡಾಕತ್ತಿದ್ದ. ಆದ್ರೆ ನಿನ್ನೊಂದ್ ದಿನ ಗ್ಯಾಪ್ ಆತವಂದ. ಹಿಂಗಾಗಿ ನಾಳಿಂದ್ರನ ಕಂಟಿನ್ಯೂ ಅವ್ ಅಪ್ಲೋಡ್ ಮಾಡ್ತಾನಂತ. ಅಂದ್ರೆ ನಿನ್ನೊಂದಿನ ಗ್ಯಾಪ್ ಆತ್ರಿ, ಅವ್ ವಿಡಿಯೋನ ಬಿಟ್ಟಿಲ್ರಿ ನನಗೆ. ಹಿಂಗಾಗಿ ಇವತ್ತು ಅಪ್ಲೋಡ್ ಮಾಡತ್ತಿದ್ದೆ. ಅದಕ್ಕೆ ಇವತ್ತು ಬ್ಯಾಡ ಅಂತೇಳಿ ನಾಳಿಂದ್ರ ಅಪ್ಲೋಡ್ ಮಾಡಂತೇಳಿ ಹೇಳತ್ತಿ. ನಾಳಿಂದ್ರ ಅಪ್ಲೋಡ್ ಮಾಡ್ತಾನ. ಡೇ 2 ದಿವ್ಸಕ್ಕೊಂದು ವ್ಲಾಗ್ ಬರ್ತಿರ್ತಾವನು ನೋಡ್ರಿ. ಕರತಾಡನಕ್ಕೆ ಮನ ಹಾತೋರಿ ಹಾಡುವೆ ಹಾಡುವೆ.